ಸವಿತಾ. ಸವಿತಾ ತಂಗಿ ಸವಿತಾ. ಯಾರು ಬಂದಿದ್ದಾರೆ ನೋಡು. ಯಾಕಮ್ಮ ನನ್ನ ಕುಂಡ್ ಮುಂದೆ ಬಾರಮ್ಮ. ಎಲ್ಲಿದೆಯಮ್ಮ? ಅಣ್ಣ ಅಂದ್ರೆ ನಮ್ಮಣ್ಣ ನೀನು. ತಂಗಿ ಅಂದ್ರೆ ನನ್ನ ಮುದ್ದು ತಂಗಿ ನೀನು. ಹಾ ಅಣ್ಣ ನಾನಿನ್ ಬರ್ತೀನಣ್ಣ. ಟಾಟಾ. ತಂಗಿ ಬಾರಮ್ಮ. ಎಲ್ಲಿದೆಯಾ? ಯಾಕಣ್ಣ ಬರ್ತಾ ಇದೆಯಾ? ಎಲ್ಲಿ ನನ್ನ ತಂಗಿ? ಇಲ್ಲಿ ಯಾರು ಇಲ್ಲಣ್ಣ. ಅಣ್ಣ ತಂಗಿಯ ನೆನಪಾಯ್ತೇನಣ್ಣ, ತಂಗಿಯ ನೆನಪಾಯ್ತೆ. ತಂಗಿ ಸವಿತಾ. ನನಗೆ ಯಾರು ತಮ್ಮಂದ್ರಿಲ್ಲ. ನನ್ನ ತಂಗಿನ ಮಣ್ಣಲ್ಲಿ ಮುಚ್ಚಿದ್ಯಾಕೋ? ಯಾಕೋ? ರವಿ ಅವನು ನಿನ್ ತಮ್ಮ ಕಣೋ, ಯಾಕೊಂಡು ಹೊಡಿತಾ ಇದೆಯಾ? ಶಶಾಂಕ್, ನನಗೊಂದು ತಿಳಿದಂತಾಗಿದೆ ಶಶಾಂಕ್. ಏಕಾಏಕಿ ರಾತ್ರಿ ಬಡಬಡಿಸ್ತಾ ಇರ್ತಾನೆ. ಅವಂತರ ಹುಚ್ಚಂತರ ಆಡ್ತಾ ಇದ್ದಾನೆ. ರಂಜಿತ್, ನೀನೇನು ಭಯ ಪಡಬೇಡ. ಅವಳು ಸವಿತಾನ ಪ್ರೀತಿ ಮೇಲಿರುವ ಅವನು ಮರು ಕಳಿಸ್ತಿದ್ದಾನೆ ಹೇಗೆ ಅಷ್ಟೇ. ಅವನು ಮೊದಲಿನ ಥರ ಹಾಗೆ ಆಗುತ್ತಾನೆ. ನೀನೇನು ಸಂಕಟ ಪಡಬೇಡ ರಂಜಿತ್. ಶಶಾಂಕ್, ನಮ್ಮ ಅಣ್ಣ ಹುಚ್ಚಂತ ಗುಣವಾದ್ರೆ ಹೋಗುತ್ತಾದ್ರೆ ನನಗೆ ಅಷ್ಟೇ ಸಾಕು. ಅದು ಆ ಭಾರತ ಮಾತೆಗೆ ಗೊತ್ತು ರಂಜಿತ್. ಮೊದಲಿನ ಥರ ನಾನು ಆಗ್ತಾನ ಭರವಸೆ ನನಗಿದೆ. ನೀವು ಆ ದೇವರ ಮೇಲೆ ನಂಬಿಕೆ ಇಡು ಅಷ್ಟೇ. ಹಲೋ ರವಿ, ಬಾರಪ್ಪ ಇಲ್ಲಿ ಬಾ. ನಿನ್ನ ತಮ್ಮ ಹೊಸ ಬಟ್ಟೆ ತಂದು ಒಳಗಡೆ ಇಟ್ಟಿದ್ದಾನೆ. ನಿನಗೆ ಹೊಸ ಬಟ್ಟೆ ಹಾಕಿಕೊಂಡು ನಮ್ಮ ಊರು ಜಾತ್ರೆ ಇದೆಯಲ್ಲ, ಹೋಗಿ ಬರೋಣ ನಡಿ. ಹೊಸ ಹಾಕಿಕೊಂಡು ತಾಂಬೆ ಕಂಟರ್ ನೋಡುವ ಈ ಪೂರ್ಣಕದ ಪಥದಲ್ಲಿ ಎಲ್ಲಿ ನೋಡಿದ್ರೆ ಹೆಣ್ಣಿನ ಶೀಲಹರಣ, ಎಲ್ಲಿ ನೋಡಿದ್ರೆ ದುಷ್ಟ ರಾಜಕೀಯ ಬಂಡವಾಳ, ಇವನ್ನೆಲ್ಲವೂ ನನ್ನ ಕಣ್ಣು ತುಂಬಿಕೊಂಡಿದ್ದಾವೆ. ಈ ಸಿಪಾಯಿ ಕೊನೆಯ ಪುಟ ಬರುವುದೊಳಗಾಗಿ ನ್ಯಾಯ ಅಡಗಿಸಿ ಅನ್ಯಾಯ ಹುಟ್ಟು ಹಾಕಲಿಲ್ಲ. ನನ್ನ ಹೆಸರು ಸಿಪಾಯಿನೇ ಅಲ್ಲ. ಹೇಗೆ ಕಾಣ್ತಾ ಇದ್ದಾನೆ ಅಣ್ಣ? ಈ ಇಂಗಿಲಿ ಬಹಳ ಚೆನ್ನಾಗಿ ಕಾಣ್ತೈತೆ. ಈ ಅಂಗಿ ನಿಂಗೆ ಇಷ್ಟ ತಾನೆ? ನನಗೆ ಇದು ಇಷ್ಟ ಇಲ್ಲ. ಇಷ್ಟ
ಮಾಡ್ತಿರುವ ರೀತಿ. ನೋಡಿದೆ ರಂಜಿತ್, ನೋಡಿದೆ ನಿನ್ನ ಅಣ್ಣನ ಹುಚ್ಚು ನೋಡಿದೆ. ಈ ಹುಚ್ಚನ ಕಿಚ್ಚು ಹುಚ್ಚು ಜನತೆಗೆ ಒಂದು ನೀತಿಯ ಪಾಠವಾಗಲಿ. ಸರಿ, ನಾನಿನ್ನು ಕಟ್ಟಿಗೆ ಮಾಡಲು ಹೋಗಬೇಕು. ನಾನಿನ್ನು ಬರುತ್ತೇನೆ ರಂಜಿತ್, ಬರುತ್ತೇನೆ. ಹಾಗಾದ್ರೆ ನೀನು ನಡೆ. ಏ ಭಾರತ ಮಾತೆ, ನಾನೇನು ತಪ್ಪು ಮಾಡಿದೆ ನಿನಗೆ? ನಮ್ಮ ಅಣ್ಣನ ಹುಚ್ಚನ್ನು ತೊಲಗಿಸಿ ಮೊದಲಿಂದ ಮಾಡಿದ್ರೆ ನನಗೆ ಅಷ್ಟೇ ಸಾಕಮ್ಮ, ನನಗೆ ಅಷ್ಟೇ ಸಾಕು. ಹತ್ತಿರ ಹೋಗ ಇನ್ಯಾಕ ಸೊಗನಿಗೆ ಎಲ್ಲ